ಓಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಏನು ಪ್ರಶ್ನೆ ಬಂದಿತ್ತೀಗ? ದೇವರಿಗೆ ನೀವು ಆನಂದ ಅಂತೀರಿ, ಆನಂದಿ ಅಂತೀರಿ. ಆನಂದ ಎಂಬುದು ಗುಣ, ಆನಂದಿ ಎಂಬುದು ವಸ್ತು. ಗೊತ್ತಾಯ್ತಾ? ವಸ್ತುವಿನ ಗುಣ ಆನಂದಿ ಅಂತ ಕರೀರಿ, ಆನಂದವಾನ್ ಕರೀರಿ. ಆನಂದ ಅಂತ ಯಾಕೆ ಕರೆದ್ರಿ? ಅಥವಾ ಆನಂದ ಅಂತ ಕರೆದ್ರೆ ಆನಂದಿ ಅಂತ ಕರಿಬೇಡಿ. ಒಂದು ಮನುಷ್ಯನ ಕರೀತಾರೆ ಬೇರೆಯವ್ರನ್ನ. ಗುಣಗಳಲ್ಲಿ ಸಾಮಾನ್ಯ ಏನಿದೆ? ವಿಶೇಷಣ ವಿಶೇಷ ಭಾವ ಸಂಬಂಧ ಇರೋದ್ರಿಂದ ಹಾಗೆ ಹೇಳಬೇಕು. ಅದಕ್ಕೆ ಹೇಳಿದ್ರು ಹಾಗಲ್ಲ, ಸ್ವರೂಪದಲ್ಲೇ ಹಾಗಿದ್ದು. ದೇವರಿಗೆ ಹಾಕಿದ್ರೆ ಒಂದು ವಿಶೇಷ ಕಾರಣ ಇದೆ. ಏನು ಕಾರಣ ಇದೆ? ಗುಣಗುಣಿ ಭೇದ ದೇವರಲ್ಲಿ ಇಲ್ಲ. ಅದನ್ನು ತೋರಿಸೋಕ್ಕೋಸ್ಕರ ಕರೆದಿದ್ದಾರೆ ಹೊರತು ಏನೂ ಅಲ್ಲ. ಲೋಕದಲ್ಲಿ ದೃಷ್ಟಾಂತನೂ ಕೊಟ್ಟರು. ಹಾವನ್ನು ಹರಿಯೋ ಹಾವು ಬೇರೆ, ಹೆಗಡೆ ಕೂತಿರೋ ಹಾವು ಬೇರೆ. ಗೊತ್ತಾಯ್ತಾ? ಅದೆಲ್ಲ ನೋಡಿದಾಗ ಸುತ್ತಕೊಂಡು ಕೂತಿದೆ ಹಾವು, ಕುಂಡಲ ಸುತ್ತಕೊಂಡು ಕೊಡೋದು, ಹೀಗೆ ಆ ರೀತಿ ಕೂತಿದೆ. ಅದು ಹಾವು ಹೌದು, ಕುಂಡಲಿನೂ ಹೌದು. ಆದರೆ ಅಲ್ಲಿ ಕೂತಾಗ ಹರಿತಿರ್ಬೇಕಾದ್ರೆ ಬೇರೆ ಕರೀತಾರೆ. ದೇವರಿಂದ ಎರಡು ರೀತಿಯ ಕರೆಯೋ ಪದ್ಧತಿ ಇದೆ, ತಪ್ಪಲ್ಲ ಅಂತ ತಿಳಿಸಿದೆ. ವಿಷ್ಣು ಸಹಸ್ರನಾಮನೇ ಅದು ಸಾಕ್ಷಿ. ಭಗವಾನ್ ಭಗಃ ನಂದಿ ಎರಡು ರೀತಿ ಬಿಡಿಸಕ್ಕೆ ಬರ್ತದೆ. ಭಗವಾನ್ ಭಗಃ ನಂದಿ ಅಂತ ಬಿಡಿಸಕ್ಕೂ ಬರುತ್ತೆ. ಭಗವಾನ್ ಭಗಃ ಆನಂದಿ ಅಂತ ಬಿಡಿಸಕ್ಕೂ ಬರುತ್ತೆ. ಆನಂದ ಆನಂದಿ ಎರಡು ಆಯ್ತಲ್ಲ, ಅದು ಆಗುತ್ತೆ ಅಂತ ಹೇಳಿದ್ರು. ಭಗ ಅದು ಬೇರೆ, ಭಗಃ ಆನಂದಿ. ಭಗಃ ಮುಗಿದೋಯ್ತು. ಗೊತ್ತಾಯ್ತಾ? ಏನ ಆ ವಿಷಯ ಮುಗೀತು. ಭಗಃ ಅಂತ ಹೇಳಿದ್ರೆ ಅನೇಕ ಅರ್ಥಗಳು. ಭಗ ಅಂದ್ರೆ ಐಶ್ವರ್ಯ, ಭಕ್ತರಿಗೆ ತಂದು ಕೊಡ್ತಾನೆ. ಮತ್ತು ಐಶ್ವರ್ಯ ಅಯೋಗ್ಯರಿಗಿಂತ ತೆಗೆದುಹಾಕ್ತಾನೆ. ಎರಡು ಅರ್ಥನೂ ಬರುತ್ತೆ. ಹಾ ಶಬ್ದಕ್ಕೆ ಸೇರಿಸ್ಕೋಬೇಕಾದ್ರೆ ಆ ಸೇರಿಸ್ಕೊಂಡಾಗ ತಂದುಕೊಡೋನು. ತೆಗೆದ ಹರಿಹಿ ಪುಣ್ಯಂ ಆಹರತಿ ಇತಿ ಹರಿಹಿ, ಪಾಪಂ ಪರಿಹರತಿ ಇತಿ ಹರಿಹಿ. ಅದಿಲ್ಲದೆ ಅರ್ಥ ಬರೋದಿಲ್ಲ. ಅಷ್ಟು ಅರ್ಥ ಬರೋಕೆ ಮಾಡಬೇಕಾದ್ರೆ ಉಪಸರ್ಗ ಸೇರಿಸ್ಕೋಬೇಕು. ಪೂರ್ವವತ್ವ ತೇಜೋರೂಪತ್ವ ಬ್ರಹ್ಮಣ ಸ್ವಪ್ರಕಾಶಿ ಎನ್ಬೋದು. ಪ್ರಕಾಶ ಅಂತಲೂ ಕರಿಬಹುದಲ್ಲ. ಹಾಗೆ ಯಥಾ ಏಕ ಏವ ಕಾಲ ಪೂರ್ವ ಇತ್ಯ ಅವ್ಯವಚ್ಛೇದ್ಯಶ್ಚ ಭವತಿ. ಒಂದೇ ಕಾಲನೇ, ಮುಂದೆ ನಾಳೆ ಹಿಂದೆ ಅಂತ ಮಾತಾಡ್ತೀವಲ್ಲ ಹಾಗೆ. ಅತಿ ಸೂಕ್ಷ್ಮತ್ವಾಪೇಕ್ಷೆಯ ಏಷ ದೃಷ್ಟಾಂತಹ. ಅತಿ ಸೂಕ್ಷ್ಮ ವಿಚಾರ ಇದು. ಅದಕ್ಕೆ ಇದನ್ನು ಹೇಳಿದರು. ಸ್ಥೂಲಮತಿಗಳಿಗೆ ಅದನ್ನು ಹೇಳಿದರು. ಸ್ಥೂಲಮತಿಗಳು ಅಂದ್ರೇನು? ದಪ್ಪ ಬುದ್ಧಿಯವರು ಏನರ್ಥ? ಮಂದ ಬುದ್ಧಿಗಳು. ಅವರಿಗೆ ಅರ್ಥ ಆಗಲಿಕ್ಕೆ ಹೀಗುಂಡಲ ನ್ಯಾಯ ಅದನ್ನು ಹೇಳಿದರು. ಇವರಿಗೆ ಅರ್ಥ ಎಲ್ಲ ಕೇಳ್ತಾರೆ, ಕಾಲದ ದೃಷ್ಟಾಂತ ಕೊಡ್ತಾರೆ. ಪೂರ್ವವದ್ವ ಪೂರ್ವ ಇತ್ಯಾದಿ ಕಾಲದ ಬಗ್ಗೆ ಹೇಗೋ ಹಾಗೆ. ಅದಕ್ಕೆ ಪ್ರದರ್ಶನಾರ್ಥಂ ಅಹಿಕುಂಡಲ ದೃಷ್ಟಾಂತಹ. ಇದನ್ನು ನೀವು ಎಷ್ಟಾಯ್ತು, ನಮಗೆ ಇನ್ನೂ ವಿಷಯ ಗೊತ್ತಾಯ್ತು. ದೃಷ್ಟಾಂತ ಕೊಡಬೇಕಾದ್ರೂ ಕೂಡ ಯಾರಿಗೆ ಹೇಳ್ತೀವೋ ಅವ್ರಿಗೆ ತಕ್ಕಂಥ ದೃಷ್ಟಾಂತ ಕೊಡಬೇಕು. ಅವ್ನಿಗೆ ಗೊತ್ತಿಗೆ ಹೇಳ್ತಾರಲ್ಲ, ಮನೆ ಯಾವುದು ಅಂತ ಕೇಳಿದ, ಇದು ಗೊತ್ತಿಲ್ಲ ಅಂದರು. ಇನ್ನೊಂದು ಕೇಳಿದ, ಅದು ಗೊತ್ತಿಲ್ಲ ಅಂದರು. ಇದು ಏನು ಗೊತ್ತಿಲ್ಲ, ಏನು ಹೇಳಿ ಅಂತ ಹೇಳ್ತಾರಲ್ಲ ಹಾಗೆ. ಅವನಾದ್ರೆ ಸಿನಿಮಾ ನೋಡೋರಾದ್ರೆ ಸಿನಿಮಾತಿ ಅಂತ ಹೇಳ್ತಾರೆ, ಕ್ಲಬ್ ಹೇಳ್ತಾರೆ, ದೇವಸ್ಥಾನ ದೃಷ್ಟಾಂತ ಕೊಡ್ತಾರೆ. ಎಲ್ಲರೂ ದೇವಸ್ಥಾನ ವಿಷಯ ಕ್ಲಬ್ಗೆ ಕೊಟ್ಟು ಅವ್ರು ಏನು ಹೇಳ್ತಾರೆ ನೋಡಿ ಪಾಪ, ವಾಟ್ ಇಸ್ ದಟ್ ದೇವಸ್ಥಾನ ಅಂತ ಕೇಳ್ತಾರೆ. ಗೊತ್ತಾಯ್ತು? ಅಂದರೆ ಇದು ಸಾರಸ್ಯ ಏನು ಗೊತ್ತಾ? ಸೂತ್ರ ಓದಿದಾಗ ಎಷ್ಟು ವಿಷಯ ನಮಗೆ ಗೊತ್ತಾಗಬೇಕು ಅಂದರೆ, ದೃಷ್ಟಾಂತ ಕೊಡೋದ್ರಲ್ಲೂ ಏನಿರಬೇಕು? ದೃಷ್ಟಾಂತ ಪರ್ಪಸ್ ಏನಪ್ಪ? ಕ್ಲಾರಿಟಿ ಬರಬೇಕು. ಕ್ಲಾರಿಟಿ ಅವನಿಗೆ ಎಂಥವ್ರು ಕೇಳ್ತಾ ಅವನಿಗೆ ತಕ್ಕಂತೆ ಹೇಳಬೇಕು ನಾವು. ಅವ್ರಿಗೆ ಯಾವ್ದು ಹೇಳ್ತಕ್ಕಂದ್ರೆ ಅರ್ಥನೇ ಆಗೋದಿಲ್ಲ. ಅವನಿಗೆ ಅರ್ಥ ಆಗೋದಿಲ್ಲ ಅಂದ್ರೆ ಅರ್ಥ ಇಲ್ಲ ಅಂತ ಹೋಗ್ಬಿಡ್ತಾರೆ. ಇದೆಲ್ಲ ಕಾಮನ್ ಸೆನ್ಸ್ ಬೇಕು. ಅದಕ್ಕೋಸ್ಕರ ಎಲ್ಲ ಕಡೆ ಹೇಳಲ್ಲ ಆಚಾರ್ಯರು. ಇಲ್ಲಿ ಹೇಳಿದ್ದಾರ, ಉಳಿದ ಕಡೆ ಎಲ್ಲೆಲ್ಲಿ ದೃಷ್ಟಾಂತ ಕೊಟ್ಟಿರ್ತಾರೋ ದೃಷ್ಟಾಂತ ಈ ರೀತಿ ಇರುತ್ತೆ, ಯೋಚನೆ ಮಾಡಿ ಅಂತ ಅರ್ಥ ಅದಕ್ಕೆ. ಮತ್ತು ನೀವು ಕೊಡ್ಬೇಕಾದ್ರೆ ಹಾಗೆ ಕೊಡಿ ಅಂತ ಅರ್ಥ. ಯಾರಿಗೋ ಕೊಟ್ಟು ಏನು ಅರ್ಥ ಆಗದಿದ್ದವ್ರು ಕೊಟ್ಟು ಏನು ಉಪಯೋಗ? ಹಿಂದಿನ ಕಾಲ, ಮುಂದೆ ಕಾಲವು ಯಾಸತ್ ಒಂದು ಯೂನಿಟ್ ಕಾಲ. ಹಿಂದೆ ಮುಂದೆ ಅಂತ ಕರಿತೇವೋ ಇಲ್ವಾ? ಯಾತಕ್ಕೆ? ವಿಶೇಷಾಂಶ ಇದೆ. ಇಲ್ಲೂ ವಿಶೇಷ ಇದೆ. ಆನಂದ ಅಂತ ಕರೆದಾಗ ವಿಶೇಷ ಒಪ್ತೇವೆ ನಾವು. ಎಂಥ ವಿಶೇಷ ಒಪ್ಪೋದಿಲ್ಲ? ಭೇದ ತಂದು ಕೂಡ ವಿಶೇಷ ಒಪ್ಪೋದಿಲ್ಲ. ಇಲ್ಲಿ ಹಾಲಿಗೆ ಮತ್ತು ದೇಸಿ ಹಾಲಿಗೆ ವಿಶೇಷ ಇದೆ. ಆ ವಿಶೇಷ ಎಂಥದ್ದು ಬೇರೆ ಮಾಡೋ ವಿಶೇಷ. ಇದು ಹಾಗಲ್ಲ. ಭೇದ ವ್ಯವಹಾರ ಮಾಡೋ ವಿಶೇಷ ಬೇರೆ, ಭೇದ ಹೇಳೋ ವಿಶೇಷ ಬೇರೆ. ದೇವರಲ್ಲಿರ್ತಕ್ಕಂಥದ್ದು ಭೇದ ವ್ಯವಹಾರ ಮಾಡೋ ವಿಶೇಷಣೆ ಹೊರತು ಭೇದವನ್ನು ಕೊಡೋ ವಿಶೇಷ ಅಲ್ಲ. ಹೌದೌದು. ಕಾಲ ಹೆಸರು ಒಂದು ಯೂನಿಟ್, ಒಂದು ಕಾಲ. ಹಿಂದಿನ ಕಾಲ, ಮುಂದಿನ ಕಾಲ, ಈ ಕಾಲ ಅಂತ ಕರಿಬೇಕಾದ್ರೆ ವಿಶೇಷದಿಂದ ವ್ಯವಹಾರ ಮಾಡ್ತೇವೆ. ಅದೇ ರೀತಿ ಅದೇನಿದೆ ಅಲ್ಲಿ ಅಭೇದ ಇದ್ರೂ ಕೂಡ ಹೇಳ್ತೇವೆ. ಅದಕ್ಕೆ ಕಾಲ ಯಾವುದಕ್ಕೆ ಸೇರಿಸಿದ್ರು? ನಿತ್ಯಾನಿತ್ಯ ಜ್ಞಾಪಕ ಇರ್ಬೇಕು ಅದೆಲ್ಲ. ಆನಂದೇನ ತ್ವಭಿನ್ನೇನ ವ್ಯವಹಾರ ಪ್ರಕಾಶವತ್. ಆನಂದ ಅಭಿನ್ನವಾದ ಆನಂದ, ಅವನ ಆನಂದ ಅಂತ ಕರಿತೇವೆ. ನಾವು ಮೂರು ಕರಿತೇವೆ ನಾವೀಗ. ಆನಂದ ಅಂತಾನೆ ಕರಿತೇವೆ, ಆನಂದಿ ಅಂತಾನೆ ಕರಿತೇವೆ, ದೇವರ ಆನಂದ ಅಂತ ಬೇರೆ ಕರಿತೇವೆ. ಮತ್ತೆ ದೇವರ ಆನಂದ ಬೇರೆಯವರಿಗಿಲ್ಲ ಅಂತ ಅದನ್ನು ಕರಿ. ಮೂರು ರೀತಿ ವ್ಯವಹಾರ ಮಾಡ್ತೇವೆ. ಮೂರಕ್ಕೊಂದೊಂದು ಕಾರಣ.
ಎರಡು ಕೂಡ ಸ್ವರೂಪವಾದ್ದರಿಂದ ಆನಂದ ಅನ್ನೋದು ಆನಂದೇನೂ ಹೌದು. ಅವನ ಆನಂದ ಅಂತ ಯಾತಕ್ಕೆ ಕರಿತೇವೆ? ವಿಶೇಷಕ್ಕೋಸ್ಕರ ಇಷ್ಟು ಮೂರು ವ್ಯವಹಾರ ಎಕ್ಸ್ಪ್ಲೇನ್ ಮಾಡ್ಬೇಕು ನಾವು. ಆ ಮುಕ್ತರದ ಹಾಗೆ ಕರಿಬೋದು. ಅದು ಬೇರೆ ಇಲ್ಲೇ ಇಲ್ಲ ಅವರಿಗೆ, ಎಲ್ಲ ಸ್ವರೂಪನೇ ಇರೋದು. ಹಾಲೇ ಇಲ್ಲೇ ಇದೆ ಅಲ್ಲ, ಮುಕ್ತರಿಗೆ ಯಾಕೆ ಹೋಗ್ತಾರೆ? ಇಲ್ಲಿ ಹಾಲಿದೆ. ಹಾಲು ಬಣ್ಣ ಬೇರೆ ಅಲ್ಲ. ಅವ್ರು ಏನಂತ ಕರಿತೇವೆ? ಹಾಲಿನ ಬಣ್ಣದ ಹಾಲಿನ ಬಣ್ಣ ಅಂತ ಕರಿತೇವೆ. ಓಂ ಪ್ರತಿಷೇಧಾಚ್ಛ ಓಂ ಏಕಮೇವಾದ್ವಿತೀಯಂ ನೇಹ ನಾನಾಸ್ತಿ ಕಿಂಚನ ಇತಿ ಭೇದಸ್ಯ. ಅಷ್ಟೆಲ್ಲ ಹೇಳಿದ್ರ ಬದಲು ಭೇದ ಆನಂದೇನ ತ್ವಭಿನ್ನೇನ ವ್ಯವಹಾರ ಪ್ರಕಾಶವತ್ ಕಾಲವದ್ವಾ ಯಥಾ ಕಾಲ ಸ್ವಾವಚ್ಛೇದಕತಾಂ ವ್ರಜೆ. ಕಾಲನೇ ಹಿಂದೆ ಮುಂದೆ ಅಂತೇಳಿ ಬೇರೆ ಮಾಡ್ತೇವಲ್ಲ, ಆ ರೀತಿ ಮಾಡೋದು ವಿಶೇಷ ಬಲದಿಂದ ಆಗೋ ಹಾಗೆ ಅಂತ ತಿಳ್ಕೊಳ್ಳಿ. ಇಷ್ಟು ಹೇಳಿ ಇದೆಲ್ಲ ಮಾಡೋದ್ರ ಬದಲು ಭೇದನೆ ಹೇಳಿಬೇಡ ದೇವರಿಗೆ. ಸುಮ್ಮನೆ ದೇವರ ಬೇರೆ ಆನಂದ ಬೇರೆ ಅಂತ ಕೇಳಿದರೆ ಹೇಳಬಾರದು ಅಂತ ಹೇಳಿ ಪ್ರತಿಷೇಧ ಮಾಡಿದ್ದಾರೆ. ಏನಂತ ಹೇಳಿಕೊಡುದು. ಏಕಮೇವ ಅದ್ವಿತೀಯಂ ನೇಹ ನಾನಾಸ್ತಿ ಕಿಂಚನ ಇತಿ ಭೇದಸ್ಯ. ಪರಮಾತ್ಮನ ಗುಣಗಳಿಗೂ ಏನು ಹೇಳಿ ಒಪ್ಪಕ್ಕೆ ಸಾಧ್ಯ ಇಲ್ಲ. ಹೇಳಿರೋದ್ರಿಂದ ಈ ಅರ್ಥ ಹೇಳಬೇಕು, ಬೇರೆ ಅರ್ಥ ಹೇಳಬಾರದು. ಇತಿ ಉಭಯ ವ್ಯಪದೇಶಾಧಿಕರಣ ಅಂತ ಒಂದು ಹೆಸರು, ಅಹಿಕುಂಡಲಾಧಿಕರಣದ ಇನ್ನೊಂದು ಹೆಸರು. ಓಂ ಪರಮತಃ ಸೇತೂನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ ಓಂ ನ ಆನಂದಾದಿತ್ವಾತ್ ಲೋಕಾನಂದಾದಿವತ್ ಏಷಃ ಸೇತುರ್ವಿಧೃತಿ. ಎಲ್ಲ ಮಾಡೋದ್ರ ಬದಲು ನಾ ಸುಮ್ಮನೆ ಹೀಗೆ ಯಾಕೆ ಹೇಳಬಾರದು? ಲೋಕದ ಆನಂದ ಇದೆಯಪ್ಪ, ಲೋಕದ ಆನಂದ ಇದೆ. ಯಾವುದೋ ಕೆಲಸ ಬಂತು, ಅವನು ಏನೋ ಹೇಳಿದ್ವಿ, ಸೆಲೆಕ್ಟ್ ಆಗಿದೆ, ಭಾಳ ಖುಷಿ ಬಂತು. ನಿಮ್ಮದೆಲ್ಲ ಬೇರೆ ಅಂದರು, ಡಲ್ ಆಗಿಲ್ಲ. ಎಂಥ ಆನಂದ ಇದು? ಟೆಂಪ್ರರಿ ಆನಂದ, ಮಿಥ್ಯಾನಂದ. ಕೆಲವು ಸಲ ಮಿಥ್ಯಾನಂದ, ಅಸತ್ಯ ಅನಿತ್ಯಾನಂದ, ಆನಂದ ಏನೇನೋ ಆಗ್ಬೋದು. ದೇವರಿಗೆ ಆ ರೀತಿ ಹೇಳಬಾರದು ಅಂತ ಹೇಳ್ತಾರೆ. ಯಾತಕ್ಕೆ? ಸೂತ್ರ ಎಷ್ಟು ಚೆನ್ನಾಗಿದೆ ನೋಡಿ. ಪರಂ ಅತಃ ಸೇತು ಉನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ. ಇಷ್ಟು ಕಾರಣ ಇರಬೇಕಾದ್ರೆ ದೇವರ ಆನಂದವನ್ನು ಏನಂತ ಹೇಳಬಾರದು? ದೇವರ ನಮ್ಮ ಸಂಬಂಧಕ್ಕೆ ಭಿನ್ನವಾದ ಆನಂದ ಹೇಳಬಾರ್ದು. ಸ್ವರೂಪಭೂತ ಆನಂದ, ಮುಕ್ತರಿಗೆ ಸ್ವರೂಪಭೂತ ಆನಂದ ಇರಬೇಕಾದ್ರೆ ಇವರು ಮುಕ್ತಿ ಕೊಡೋನಿಗೆ ಪರಮಾನುಗ್ರಹ ಇರಬೇಕು. ಅದು ಟೆಂಪರರಿ ಅಪಾಯಿಂಟ್, ಅವನೇ ಟೆಂಪರರಿ, ಪರ್ಮನೆಂಟ್ ಅಪಾಯಿಂಟ್ ಹೆಂಗೆ ಮಾಡ್ತಾನೆ? ಇನ್ಚಾರ್ಜ್ ಇದ್ದವರಿಗೆಲ್ಲ ಪವರ್ಸ್ ಎಲ್ಲ ಕೊಡೋದಿಲ್ಲ. ಅದನ್ನು ಮುಖ್ಯ ಬರ್ಬೇಕಾದ್ರೆ ಅದೇ ಇರಬೇಕು. ಪರಂ ಮತಃ, ಪರಂ ಅಂದರೆ ವಿಲಕ್ಷಣಂ ಅಂತ. ದೇವರ ಆನಂದ ನಮ್ಮ ಆನಂದದಂತೆ ಇರೋ ಆನಂದ ಅಲ್ಲ ಅದು. ಸೇತು ಉನ್ಮಾನ ಸಂಬಂಧ ಭೇದ ಇವುಗಳನ್ನು ಮತ್ತೆ ಮತ್ತೆ ಹೇಳಿರೋ ವ್ಯಪದೇಶ ಅಂತ ಹೇಳಿದ್ರೇನು? ಗಟ್ಟಿಯಾಗಿ ಹೇಳಿರೋದ್ರಿಂದ ಅದು ಪರಮ ತಾತ್ಪರ್ಯ ಅಲ್ಲಿದೆ. ಅದೇನು ಎಂಬುದನ್ನು ನಾಡೋಣ. ಮೂರಲ್ಲ, ಗುಣ ಭೇದ, ಎಷ್ಟು ಅವಯವ ಭೇದ ಇಲ್ಲ. ಅಯ್ಯೋ ಎಷ್ಟು ಒಂದಲ್ಲ ಭೇದ, ಯಾವ ಭೇದ ಕೇಳಿದ್ರು ಇಲ್ಲ ದೇವ್ರ ಬಗ್ಗೆ, ಎಲ್ಲ ಒಂದೇ. ಅಲ್ಲಿ ಇರಲಿ. ಓಂ ನಾರಾಯಣ.